ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಿದು ಪ್ಲೇಟಲ್ಲಿಟ್ಟು ಕುಲ್ಫಿ ಥರ ತೋರಿಸ್ತಿದ್ದಾರೆ ಅಂತ ಅಂದ್ಕೊತಿದ್ದೀರಾ? ಹೌದು, ಡ್ರೈ ಫ್ರೂಟ್ಸಿಂದ ಮಾಡಿರೋ ಅಂಥ ಬಾದಾಮ್ ಕುಲ್ಫಿ. ಏನು ನಮ್ಮ ಮಕ್ಕಳಿಗೆ ಹೊರಗಡೆಯಿಂದ ತಂದು ತಿನ್ನಿಸ್ತೀವಿ, ಅದೇ ಬಾದಾಮ್ ಕುಲ್ಫಿ. ಇದನ್ನು ನಾನು ಮನೆಯಲ್ಲೇ ಮಾಡಿಕೊಟ್ಟಿದ್ದೀನಿ ನನ್ನ ಮಗನಿಗೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಇದನ್ನು ಯಾವ ಥರ ಮಾಡೋದು ಮನೆಯಲ್ಲೇ ಅಂತ ತೋರಿಸ್ತೀನಿ ನಾನು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಇಷ್ಟ ಆದರೆ ನೀವು ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಈ ಸಮ್ಮರ್ ಇದರಲ್ಲಿ, ಈ ಬಿಸಿಲಲ್ಲಂತೂ ಹೊರಗಡೆಯಿಂದ ಏನಾದರೂ ತಂದು ಮಕ್ಳಿಗೆ ಕೊಡೋಕ್ಕೂ ಭಯ ಆಗುತ್ತೆ. ಇವಾಗಿಂದು ನಡೀತಾ ಇರೋ ಈ ಟಿ ವಿಲೆಲ್ಲ ನೋಡ್ತಾ ಇರೋದು ನೋಡಿಬಿಟ್ರೆ ಹೊರಗಡೆಯಿಂದ ಏನೂ ತಂದು ಕೊಡೋದೇ ಬೇಡ ಅನಿಸುತ್ತೆ ಮಕ್ಕಳಿಗೆ. ಹಾಗಾಗಿ ಮನೆಯಲ್ಲೇ ಯಾವ ಥರ ಕುಲ್ಫಿ, ಬಾದಾಮ್ ಕುಲ್ಫಿ ಮಾಡ್ಕೊಳೋದನ್ನು ನಾನು ತೋರಿಸ್ತೀನಿ. ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡೋಣ. ಫಸ್ಟಿಗೆ ಒಂದು ಪಾತ್ರೆನ ತಗೊಂಡು ಅರ್ಧ ಲೀಟ್ರಷ್ಟು ಹಾಲನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನು ಮಿಕ್ಸ್ ಮಾಡ್ಕೋಬಾರ್ದು. ಇದು ಏನು ಗಟ್ಟಿ ಹಾಲಿರುತ್ತೆ, ಆ ಗಟ್ಟಿ ಹಾಲು ಅರ್ಧ ಲೀಟ್ರ್ ಏನು ತಗೊಂಡಿರ್ತೀವಿ, ಆ ಅರ್ಧ ಲೀಟ್ರಿಂದ ಅರ್ಧದಷ್ಟು ಇದನ್ನು ಬಿಸಿ ಮಾಡ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲಿ. ಯಾವುದೇ ಕಾರಣಕ್ಕೂ ನೀವು ನೀರನ್ನು ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಖಾರ ಮಾಡಿರೋವಂಥ ಪಾತ್ರೆನ ತೊಗೋಬೇಡಿ. ಯಾಕಂದರೆ ಖಾರ ಮಾಡಿರೋ ಪಾತ್ರೆ ತೊಗೊಬಿಟ್ರೆ ನಾವು ಏನು ಹಾಲು ಕಾಯಿಸ್ತೀವಿ ಆವಾಗ ಹೊಡೆದೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನೀವು ಹಾಲು ಕಾಯಿಸೋ, ನಿಮ್ಮ ಮನೇಲಿ ಹಾಲು ಕಾಯಿಸೋ ಪಾತ್ರೆ ಇಲ್ಲ ಟೀ ಮಾಡೋ ಪಾತ್ರೆಯಲ್ಲಿದ್ದರೆ ಟೀ ಮಾಡೋ ಪಾತ್ರೆಯಲ್ಲೇ ನೀವು ಹಾಲನ್ನು ಕಾಯಿಸ್ಕೋಬೇಕಾಗುತ್ತೆ. ಇದನ್ನು ಲೋ ಫ್ಲೇಮಲ್ಲೇ ಕ್ಲೀನಾಗಿ ಬಿಸಿ ಮಾಡ್ಕೋಬೇಕು. ಏನು ಅರ್ಧ ಲೀಟ್ರ್ ಹಾಲನ್ನು ತೊಗೊಂಡಿರ್ತೀವಿ, ಅದು ಅರ್ಧ ಲೀಟ್ರ್ ಹಾಲು ಕುದ್ದು ಅದರ ಅರ್ಧದಷ್ಟು ಆಗಬೇಕು. ಯಾವುದೇ ಕಾರಣಕ್ಕೂ ನೀರನ್ನು ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ನಾನು ಬಾದಾಮ್ ಪೇಸ್ಟ್ ಮಾಡಲಿಕ್ಕೆ ಒಂದು ಮಿಕ್ಸಿ ಜಾರಿಗೆ ಒಂದು 15ರಿಂದ 16ರಷ್ಟು ನಾನು ಬಾದಾಮನ್ನ ತೊಗೊಂಡಿದ್ದೀನಿ. ಒಂದು 6ರಷ್ಟು ಖರ್ಜೂರನ ತೊಗೊಂಡಿದ್ದೀನಿ. ಮತ್ತು ಒಂದು 15 ಪೀಸಷ್ಟು ಗೋಡಂಬಿನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕ್ಲೀನಾಗಿ ತರಿ ಥರನೂ ಅಲ್ಲ, ತೀರಾ ನೈಸ್ ಥರನೂ ಅಲ್ಲ, ಆ ಥರ ಪೇಸ್ಟ್ ಮಾಡ್ಕೊತೀನಿ. ಈ ಥರ ಇರಬೇಕು ಪೇಸ್ಟು. ಇವಾಗ ಏನು ಹಾಲು ಬಿಸಿ ಆಗಿತ್ತು, ಆ ಹಾಲಿಗೆ ಒಂದು 3 ಸ್ಪೂನಷ್ಟು ನಾನು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಲು ಏನು ಬಿಸಿ ಆಗ್ತಿರುತ್ತೆ ಆ ಹಾಲಿಗೆ 3 ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕು ಅನ್ನೋರು ಒಂದು 4 ಸ್ಪೂನು ಶುಗರ್ನ ಆ್ಯಡ್ ಮಾಡ್ಕೋಬೋದು. ಇವಾಗ ಏನು ಪೇಸ್ಟ್ ಮಾಡ್ಕೊಂಡಿದ್ವಿ ನಾವು ಬಾದಾಮ್ ಮತ್ತು ಗೋಡಂಬಿ, ಖರ್ಜೂರ, ಅದನ್ನು ಆ ಪೇಸ್ಟನ್ನು ಆ್ಯಡ್ ಮಾಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಈ ಥರ ಗೂರಾಡೋದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಯಾಕಂದರೆ ಅದು ಏನಂತಾರೆ, ಗಂಟಾಗುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ನೀವು ಇದನ್ನು ಗೂರಾಡೋದನ್ನು ಮಿಸ್ ಮಾಡಬೇಡಿ. ಈ ಥರ ಗೂರಾಡ್ತಾನೆ ಇರಬೇಕು. ಆಮೇಲೆ ಒಂದು 2 ಸ್ಪೂನಷ್ಟು ಬಾದಾಮ್ ಪೌಡ್ರನ್ನ ಆ್ಯಡ್ ಮಾಡಬೇಕಾಗುತ್ತೆ. ಪೇಸ್ಟನ್ನು ಹಾಕಿ, ಏನು ಬಾದಾಮ್ ಮತ್ತು ಖರ್ಜೂರ ಆಮೇಲೆ ಗೋಡಂಬಿನ ಏನು ಹಾಕಿರ್ತೀವಿ ಅದನ್ನು ಹಾಕಿ ಒಂದು ನಿಮಿಷ ಇದನ್ನು ಲೋ ಫ್ಲೇಮಲ್ಲೇ ಈ ಥರ ಮಿಕ್ಸ್ ಮಾಡಿ, ಆಮೇಲೆ ಒಂದು 2 ಸ್ಪೂನಷ್ಟು ಬಾದಾಮ್ ಪೌಡ್ರನ್ನ ಲಾಸ್ಟಿಗೆ ಫೈನಲ್ ಸ್ಟೇಜಿಗೆ ಬಾದಾಮ್ ಪೌಡ್ರನ್ನ ಹಾಕಿ ಈ ಥರ ಮಿಕ್ಸ್ ಮಾಡಿ ಒಂದು ಹದಕ್ಕೆ ಬರುತ್ತೆ ಅದು ಕುಲ್ಫಿ ಪೇಸ್ಟು. ಆವಾಗ ಅದನ್ನು ಕೆಳಗಡೆ ಇಳಿಸಿ ತಣ್ಣಗೆ ಹಾಕಲಿಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ಏನು ಪೇಸ್ಟ್ ಇರುತ್ತೆ ಅದಕ್ಕೆ ನಾವು ಗೋಡಂಬಿ ಮತ್ತು ಬಾದಾಮ್ ಕಟ್ ಮಾಡ್ಕೊಂಡಿರೋ ಅಂಥ ಬಾದಾಮ್ ಮತ್ತು ಗೋಡಂಬಿನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಆಪ್ಷನಲ್, ನಿಮಗೆ ಇದು ಬೇಕಾದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಇವಾಗ ನಾನು ಒಂದು ಲೋಟಕ್ಕೆ ಎಲ್ಲ ಪೇಸ್ಟನ್ನ, ಏನು ಕುಲ್ಫಿ ಪೇಸ್ಟ್ ಇರುತ್ತೆ ಆ ಕುಲ್ಫಿ ಪೇಸ್ಟನ್ನು ಆ್ಯಡ್ ಮಾಡಿ ಎಲ್ಲ ತುಂಬಿಸಿ ಸ್ಟಿಕ್ಕನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ, ಮತ್ತೆ ನಾನು ಬಾದಾಮ್ ಮತ್ತು ಗೋಡಂಬಿನ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಈ ಥರ ಟಾಪಿಗೆಲ್ಲ ಹಾಕ್ತಾಯಿದ್ದೀನಿ. ಇವಾಗ ಏನು ಸ್ಟಿಕ್ ಇರುತ್ತೆ, ಐಸ್ ಕ್ರೀಮ್ ಸ್ಟಿಕ್ಕು, ಅದನ್ನು ಹಾಕಿ ನಾನು ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ. ಇದು ಒಂದು 6 ಅವರಿಂದ 7 ಅವರ್ಸ್ವರೆಗೂ ಇದನ್ನು ಫ್ರಿಜ್ಜಲ್ಲಿ ನಾವೇನು ಐಸ್ ಕ್ರೀಮ್ ಮಾಡ್ತೀವಿ ಅಲ್ಲಿ ಸ್ಟೋರ್ ಮಾಡಬೇಕಾಗುತ್ತೆ. ಐಸ್ ಕ್ರೀಮ್ ಸ್ಟಿಕ್ನ ಹಾಕಿ ನಾನು ಇದನ್ನು ಫ್ರಿಜ್ಜಲ್ಲಿ ಫ್ರೀಸ್ ಮಾಡ್ತಾಯಿದ್ದೀನಿ. ಅಂದರೆ ಐಸ್ ಕ್ರೀಮ್ ಮಾಡ್ತೀವಲ್ವ, ಆ ದೊಡ್ಡ ಮೇಲೆ ಫ್ರೀಝರಲ್ಲಿ ನಾನು ಐಸ್ ಕ್ರೀಮ್ ಮಾಡಲಿಕ್ಕೆ ಬಿಡ್ತೀನಿ. ಒಂದು 6 ಅವರ್ಸಿಂದ 7 ಅವರ್ಸ್ವರೆಗೂ ಇದನ್ನು ಸ್ಟೋರ್ ಮಾಡಬೇಕಾಗುತ್ತೆ. ಆಮೇಲೆ
ಇಲ್ಲಿ ನೋಡಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಇದನ್ನು 6 ಅವರ್ಸ್ ಇಲ್ಲ 7 ಅವರ್ಸ್ ಇಲ್ಲ ನೀವು ಓವರ್ ನೈಟ್ ಇಡ್ತೀವಿ ಅನ್ನೋರು ಓವರ್ ನೈಟ್ ಇಟ್ಕೋಬೋದು. ಫೈನಲಿ ನಾನು ಕುಲ್ಫಿ ಬಾದಾಮ್ ಕುಲ್ಫಿ ರೆಡಿ ಆಗಿದೆ. ಫ್ರೀಸ್ ಮಾಡಿರೋ ಅಂಥ 7 ನಾನು ಓವರ್ ನೈಟು ಫ್ರೀಸ್ ಮಾಡಿದ್ದೆ. ಅದನ್ನು ತೆಗ್ದುಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ. ಇಲ್ಲಿ ನೋಡ್ಬೋದು ನೀವು ಐಸ್ ಕ್ರೀಮ್ ತೆಗಿಬೇಕಾದ್ರೆ ಫಸ್ಟು ಲೋಟಕ್ಕೆ ಮೇಲ್ಗಡೆ ಭಾಗದಲ್ಲಿ ನೀರನ್ನು ಹಾಕಿಬಿಟ್ಟು ಆಮೇಲೆ ನಾನು ಏನು ಲೋಟನ ಇದು ಮಾಡಿದೆ ಆ ಥರ ಮಾಡಿ ಆಮೇಲೆ ಐಸ್ ಕ್ರೀಮ್ನ ನೀವು ತಕ್ಕೋಬೇಕಾಗುತ್ತೆ. ಕುಲ್ಫಿ ನನ್ನ ಮಗ ಅಷ್ಟರಲ್ಲಿ ಬಿಡಲೇ ಇಲ್ಲ, ಅಮ್ಮ ನನಗೊಂದು ಕೊಡು ಅಂತ 4 ಮಾಡಿರೋ ಅಂಥದ್ರಲ್ಲಿ ಒಂದನ್ನು ಇಸ್ಕೊಂಡು ತಿಂದ. ಓಕೆ ಇರಲಿ ಅಂತ ನಾನು ಅವನಿಗೊಂದು ಕೊಟ್ಟೆ. ಅವ್ರು ಖುಷಿಪಟ್ಟು ತಿಂದ್ರೇ ನಮಗೆ ಸಮಾಧಾನ ಅಲ್ವಾ. ಹಾಗಾಗಿ ಆಮೇಲೆ ಇದ್ರ ಮೇಲೆ ಸ್ವಲ್ಪ ಬಾದಾಮ್ ಮತ್ತು ಗೋಡಂಬಿನ ಸಣ್ಣದಾಗಿ ತುರಿದಿಟ್ಕೊಂಡಿರೋ ಅಂಥ ಗೋಡಂಬಿ ಮತ್ತು ಬಾದಾಮನ್ನ ನಾನು ಪೌಡ್ರನ್ನ ಮೇಲ್ಗಡೆ ಹಾಕಿದ್ದೀನಿ. ಫೈನಲಿ ಬಾದಾಮ್ ಕುಲ್ಫಿ ರೆಡಿಯಾಗಿದೆ. ನನ್ನ ಮಗ ಹೇಳ್ತಾನೆ ನೋಡಿ ರಿವ್ಯೂ. ಚೆನ್ನಾಗೈತಾ? ಇಷ್ಟ ಆಯ್ತಾ? ಎಲ್ಲಿ ತೋರಿಸು. ಚೆನ್ನಾಗೈತಾ? ತಿನ್ನಿ. ಹೆಂಗೈತೆ ಟೇಸ್ಟು? ತುಂಬ ಟೇಸ್ಟ್ ಐತಾ? ನೋಡಿದ್ರಲ್ವ ನನ್ನ ಮಗ ಹೇಳಿದ್ದು ಎಷ್ಟು ಚೆನ್ನಾಗಿದೆ ಅಂತ. ನಿಮಗೇನಾದರೂ ಇಷ್ಟ ಆದರೆ ನೀವು ಕೂಡ ಮಾಡ್ಕೊಳ್ತೀನಿ, ನಿಮ್ಮ ಮಕ್ಕಳಿಗೂ ಕೊಡಿ. ಈ ಸಮ್ಮರ್ ಅಂತೂ ಹೊರಗಡೆಗಿಂತ ಮನೇಲೇ ಮಾಡಿಕೊಟ್ಟಿರೋ ಅಂಥ ಬಾದಾಮ್ ಕುಲ್ಫಿನ ಯಾವ ಥರ ಮಾಡೋದು ಅಂತ ತೋರಿಸಿದ್ದೀನಿ ನಾನು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್.